ಮಾನಸಿಕ ಕಾಯಿಲೆಗಳ ಬಗ್ಗೆ ತುಂಬ ಸುಲಭವಾದ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಮನಸ್ಸಿಗೆ ಸಂಬಂಧಪಟ್ಟ 3 ಅಂಶಗಳು ಅಂತ ಹೇಳಿದ್ರೆ ಭಾವನೆಗಳು, ಆಲೋಚನೆಗಳು ಮತ್ತು ಸ್ವಭಾವ. ಇವು 3ರಲ್ಲಿ ಬದಲಾವಣೆಗಳು ಕಂಡು ಬಂದಾಗ ಮತ್ತು ಆ ಬದಲಾವಣೆಯಿಂದ ತನ್ನಿಗೆ ಅಥವಾ ತನ್ನಿಂದ ಬೇರೆಯವರಿಗೆ ತೊಂದರೆ ಆದಾಗ ಮತ್ತು ತನ್ನ ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸ್ತಾನಿದ್ದಾಗ ಅದನ್ನು ಮಾನಸಿಕ ತೊಂದರೆ ಅಂತ ಹೇಳ್ತೀವಿ. ಹೇಗೆ ಒಂದು ಬ್ಲಡ್ ಪ್ರೆಷರ್ ಅಥವಾ ಪಲ್ಸ್ ರೇಟ್ ಅಂತ ಹೇಳ್ತೀವಿ, ಅದು ಹೇಗೆ ಒಂದು ನಿಯಮಿತದಲ್ಲಿರಬೇಕು, ಹಾಗೆ ಈ 3 ಅಂಶಗಳು ಕೂಡ ಒಂದು ನಿಯಮಿತದಲ್ಲಿದ್ದಾಗ ಅದನ್ನು ಮಾನಸಿಕ ಆರೋಗ್ಯ ಅಂತ ಹೇಳ್ತೀವಿ. ಮತ್ತು ಇದರಲ್ಲಿ ತುಂಬ ವ್ಯತಿರಿಕ್ತವಾದ ಬದಲಾವಣೆಗಳು ಕಂಡು ಬಂದಾಗ ಅದನ್ನು ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ. ಭಾವನೆಗಳಲ್ಲಿ ಬದಲಾವಣೆ ಅಂತ ಹೇಳಿದ್ರೆ ತುಂಬ ಬೇಜಾರಾಗಿರೋದು, ತುಂಬ ಆತಂಕದಲ್ಲಿರೋದು, ತುಂಬ ಕೋಪದಲ್ಲಿರೋದು. ಸ್ವಭಾವದಲ್ಲಿ ಬದಲಾವಣೆ ಅಂತ ಹೇಳಿದ್ರೆ ಒಬ್ಬಂಟಿಯಾಗಿರೋದು, ಜಾಸ್ತಿ ಮಾತಾಡೋದು ಅಥವಾ ಕಡಿಮೆ ಮಾತಾಡೋದು, ಜಾಸ್ತಿ ಎನರ್ಜಿಯಿಂದ ಓಡಾಡೋದು ಅಥವಾ ತುಂಬ ಎನರ್ಜಿಯಿಂದ ಕುಗ್ಗು ಹೋಗಿರೋದು, ತನ್ನಂತಾನ ಕೆಲಸಗಳನ್ನು ಮಾಡ್ಕೊಳ್ತಾನೆ ಇರೋದು, ತನ್ನಿಂದ ಬೇರೆಯವ್ರನ್ನ ಕಾಳಜಿ ಮಾಡ್ತಾನೆ ಇರೋದು. ಆಲೋಚನೆಗಳು ಅಂತ ಹೇಳಿದ್ರೆ ಬೇಡವಾದ ವಿಚಾರಗಳು ಪದೇ ಪದೇ ತಲೆಗೆ ಬರುವಂಥ ಇರೋದು, ಕೆಲವೊಂದು ಅಸ್ವಭಾವವಾದ ಅನುಭವಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದು, ಅನುಮಾನಗಳು ಬರೋದು, ಸಂದೇಹಗಳು ಬರೋದು. ಸೊ ಈ ಬದಲಾವಣೆಗಳು ಬಂದಾಗ ಇದನ್ನು ಮಾನಸಿಕ ತೊಂದರೆ ಅಂತ ಹೇಳ್ತೀವಿ. ಈ 3 ಅಂಶಗಳು ನಮ್ಮ ಕಂಟ್ರೋಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಸೊ ಈ ಕಂಟ್ರೋಲ್ ಇರೋದ್ರಿಂದ ಕೆಲವೊಬ್ಬರಿಗೆ ಈ ತೊಂದರೆಗಳು ಆದಾಗ ಅವರಿಗೆ ಗೊತ್ತಾಗೋದಿಲ್ಲ, ನನಗೆ ಈ ಥರ ತೊಂದರೆಗಳಾಗ್ತಾ ಇದೆ ಅಂತ. ಕೆಲವೊಂದು ಟೈಮ್ ಬೇರೆಯವರು ಅಬ್ಸರ್ವ್ ಮಾಡ್ತಾರೆ, ಕೆಲವೊಂದು ಟೈಮ್ ತಮಗೆ ತಾಮೇ ಗೊತ್ತಾಗುತ್ತೆ. ಹಾಗೆ ಬೇರೆ ಕಾಯಿಲೆಗಳ ಥರನೇ ಈ ಕಾಯಿಲೆಗಳು ಕೂಡ ಒಂದು ಆನ್ಸೆಟ್ ಅಂತ ಹೇಳ್ತೀವಿ. ಒಂದು ಸ್ವಲ್ಪ ವಾರದಿಂದ ಈ ಬದಲಾವಣೆಗಳು ಕಾಣಿಸ್ಕೊಳ್ಳೋದು ಅಥವಾ ಸ್ವಲ್ಪ ದಿವಸದಿಂದ ಬದಲಾವಣೆಗಳು ಕಾಣಿಸೋದು ಅಥವಾ ಸ್ವಲ್ಪ ತಿಂಗಳುಗಳಿಂದ ಬದಲಾವಣೆಗಳು ಕಾಣಿಸೋದು. ತನ್ನ ಕಾಯಿಲೆಗಿಂತ ಮುಂಚಿನ ಸ್ವಭಾವಕ್ಕೆ, ಆಲೋಚನೆ ಅಥವಾ ಭಾವನೆಗಳಲ್ಲಿ ಮತ್ತು ಕಾಯಿಲೆ ಶುರುವಾದಾಗ ಇದರಲ್ಲಿ ಬದಲಾವಣೆಗಳು ಕಂಡು ಬಂದಾಗ ಇದನ್ನು ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ.